ಅನ್ಫಾರ್ಚುನೇಟ್ಲಿ ನಾನು ಹಬ್ಬ ಸೂಪರಾಗಿ ಹೋಗ್ತಾ ಇದೆ ನಾನು. ಅದು ನಾವೇನು ಹೋಗ್ತಾ ಇಲ್ಲ, ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಅ ನೇಚರ್. ಯಾಕಂದರೆ ನನಗೆ ದೊಡ್ಡದು ಮಾಡೋಕ್ಕೆ ಬರಲ್ಲ, ಅದಕ್ಕೆ ಪುಟ್ಟ ಮಾಡ್ತಿದ್ದೀನಿ. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸ್ಟೋರಿ. ಹರಿ ಓಂ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ನಮ್ಮ ವ್ಯೂವರ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇಲ್ಲೊಬ್ರು ಸೋಂಬೇರಿ ಥರ ಕೂತ್ಕೊಂಡಿದ್ದಾರೆ. ಹಾಂ ಹೇಳಿ, ಏನು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಹೇಳಪ್ಪ. ಏಯ್ ನೀಟಾಗಿ ಕೂತ್ಕೊಂಡು ಹೇಳ್ಬೇಕು. ಸ್ವಲ್ಪ ಅಜ್ಜಿ ಹಂಗೆ ಅವರು. ಹಾಂ ಹೇಳಪ್ಪ. ಅಜ್ಜಿ ಈ ತರ ಡ್ರೆಸ್ ಹಾಕೋತಾರ. ಇವಾಗ ಮಾಡ್ರನ್ ಅಜ್ಜಿ, 2026 ಅಜ್ಜಿ. ಚಪ್ಪೆ ಚಪ್ಪುವೆ. ಹೇಳಪ್ಪ, ಹೇಳ ಬೇಗ ಹೇಳು, ವಿಶ್ ಮಾಡುವ. ಹ್ಯಾಪಿ ವರಮಹಾಲಕ್ಷ್ಮಿ ಎವ್ರಿವನ್. ಸೊ ಇವತ್ತೇನಾಗಿದೆ ಅಂದರೆ, ನಾನು ಬೆಳಗ್ಗೆ ಫಸ್ಟ್ ಎದ್ದಿರೋದು, ಸೆಕೆಂಡು ಶ್ರುತಿಯವ್ರು ಎದ್ದಿರೋದು, ಥರ್ಡು ಅಜ್ಜಿ ಎದ್ದಿರೋದು. ಯಾಕೆ ವಯಸ್ಸಾಗಿದೆಯಲ್ಲ, ಸ್ವಲ್ಪ ಲೇಟಾಗಿ ಎಬ್ಬಿಸ್ಬೇಕು ಅವ್ರಿಗೆ. ಸ್ವಲ್ಪ ನಾವು ಬೇಗ ಎಬ್ಸಿದ್ರೆ ಏನಾಗುತ್ತೆ ಹೇಳಿ, ಅಜ್ಜಿಗೆ ಕೆಲಸ ಜಾಸ್ತಿ ಹೇಳ್ತಾರೆ, ಅದಕ್ಕೋಸ್ಕರ ಎಬ್ಸಲ್ಲ. ಅಲ್ಲ ಅವಳ ಅಜ್ಜಿ ಅಂದರೆ ಅಜ್ಜಿ ಅವರಪ್ಪ ಏನಾಗಬೇಕು? ಸಣ್ಣ ಪಾಪು, ಚಿಕ್ಕ ಹುಡುಗ, LKG ಇವಾಗ ಅಲ್ಲಪ್ಪ. ಓಕೆ, ಇವಾಗ ಬೆಳಗ್ಗೆದೆಲ್ಲ ಪೂಜೆ ಎಲ್ಲ ಆಯಿತು. ಅಂದರೆ ಏನು ಸ್ಟೋರಿ ಅಂತ ಅಂದರೆ, ನೀವು ನೋಡಿದ್ದೀರ ನಮ್ಮ ಪ್ರೀವಿಯಸ್ ವ್ಲಾಗ್. ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಿದ್ದು, ಮತ್ತು ಸಾರಿ ಎಲ್ಲ ಡ್ರೇಪ್ ಮಾಡಿ ಇಟ್ಕೊಂಡಿದ್ದೆಲ್ಲ ರೆಡಿ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹಬ್ಬ ಮಾಡೋಂಗಿರಲಿಲ್ಲ. ಸೊ ಹೀಗಾಗಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ರತನ ಮುಂದಿನ ವಾರ ಹಂಗೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಸೊ ಪುರೋಹಿತರನ್ನೆಲ್ಲ ಕೇಳಿಕೊಂಡು ಮಾಡ್ಬೋದು ಮುಂದಿನ ವಾರ ಅಂತ ಹೇಳಿರೋದ್ರಿಂದ, ಮುಂದಿನ ವಾರ ನಾವು ಹಬ್ಬನ ಗ್ರ್ಯಾಂಡಾಗಿ ಮಾಡೋಣ ಮನೇಲಿ ಅಂತ ಅಂದ್ಬಿಟ್ಟು ಇವತ್ತು ಮಾಮೂಲಿ ರೆಗ್ಯುಲರ್ ಶುಕ್ರವಾರದ ಪೂಜೆ ಒಂದು ಸ್ವಲ್ಪ ತಾಯಿ ದೇವಿಗೆ ಕಳಶಕ್ಕೆ ಇದು ಎಲ್ಲ ಸ್ವಲ್ಪ ಸರ ಎಲ್ಲ ಹಾಕಿ, ಹೂವೆಲ್ಲ ಹಾಕಿ, ನೈವೇದ್ಯ ಎಲ್ಲ ಮಾಡಿ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಬೆಳಿಗ್ಗೆ. ಮಹೇಶು ಮತ್ತು ಮುದ್ದು ಸೇರಿಕೊಂಡು ನಾವು ಹಾಗೆ ಪ್ರೇಯರ್ ಮಾಡ್ಕೊಂಡಿದ್ದೀವಿ. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸ್ಟೋರಿ. ಸೊ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಅ ನೇಚರ್. ಅದಕ್ಕೆ ನೋಡುವ, ನೆಕ್ಸ್ಟ್ ವೀಕ್ ವಿ ವಿಲ್ ಡೂ ಗ್ರ್ಯಾಂಡ್ಲಿ. ಓಕೆ ಓಕೆ. ಅದಕ್ಕೆ ಮುದ್ದು ಅವಳು ಹಬ್ಬಕ್ಕೆ ತೊಗೊಂಡಿದ್ದ ಡ್ರೆಸ್ನ ಹಾಕ್ಕೊಂಡಿಲ್ಲ, ಬಟ್ ಇದು ಕೂಡ ಅವಳದು ಹೊಸ ಡ್ರೆಸ್ಸೇನೆ. ಸೊ ಅದನ್ನ ಅಜ್ಜಿ ಕಳ್ಸಿದ್ದು, ನನ್ನ ಸಮ್ಮರ್ ವೆಕೇಶನ್ ಮುಗಿಸ್ಕೊಂಡ್ ಬರ್ತಿರುವಾಗ ನಮ್ಮ ಅಜ್ಜಿ ಕಳ್ಸಿದ್ದು ಈ ಡ್ರೆಸ್. ಸೊ ಅವಳು ಪರ್ಚೇಸ್ ಮಾಡಿದ್ದನ್ನ ಮುಂದಿನ ವಾರ ಅಂದರೆ ಇದು ನಾರ್ಮಲ್ ಅಂದರೆ ಸಿಂಪಲ್ ಆಗಲ್ವಾ, ಸೊ ಸಿಂಪಲ್ ಆಗಿರೋ ಡ್ರೆಸ್ ನೆಕ್ಸ್ಟ್ ಗ್ರ್ಯಾಂಡ್ ಆಗಿರುತ್ತೆ. ಆ ಡ್ರೆಸ್ ಗ್ರ್ಯಾಂಡ್ ಇರುತ್ತೆ. ಸೊ ಓಕೆ, ಲೆಟ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಏನು ಸಮಾಚಾರ? ಪೂಜೆ ಎಲ್ಲ ಆಯಿತು. ಸೊ ಎಲ್ಲ ಆಗಿರೋದ್ರಿಂದ ಮೇಡಮ್ ಅವರು ಸ್ವಲ್ಪ ನಿದ್ದೆ ಬರೋ ಮೂಡಲ್ಲಿದ್ದರು. ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಆವಾಗ ನೀನು ಆ್ಯಕ್ಟಿವ್ ಆಗ್ತೀಯ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂತೀರಾ? ನೋಡಿ, ಟಿವಿ, ಸೋಫಾ, ಅಲ್ಲಿ ಕೆಳಗಡೆ ಎಲ್ಲ ಆಟ ಆಡೋದೆಲ್ಲ ಇಟ್ಬಿಟ್ಟು ಇಲ್ಲಿ ಸುಮ್ಮನೆ ಮಲ್ಕೊಂಡಿದ್ದಾಳೆ. ಎದ್ದು ಆಟ ಆಡಬೇಕು. ಓಕೆ, ಇವಾಗ ಅಡುಗೆಗೆ ಏನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಮನೇಲಿ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ಸೊ ಹೂರ್ಣಕ್ಕೆಲ್ಲ ಹುರಿದಿಟ್ಟಿದ್ದೀವಿ. ಕಣ್ಕ ಕೂಡ ರೆಡಿ ಇದೆ. ಇವರು ಏನು ಮಾಡ್ತಿದ್ದೀರಾ? ಬಜ್ಜಿ, ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ ಹಬ್ಬದ ಊಟ ಮಾಡಿಕೊಂಡು ತಿನ್ನೋದು. ಸೊ ಬ್ಯಾಂಗಲ್ ನೋಡಿ, ಬ್ಯಾಂಗಲ್ ತೊಗೊಂಡಿದ್ದೆ ಚೆನ್ನಾಗಿ. ಓಕೆ, ಒಬ್ಬಟ್ಟು ಮಾಡುವ, ಬನ್ನಿ ಬನ್ನಿ ಮೇಡಮ್, ಒಬ್ಬಟ್ಟು ಮಾಡೋಣ. ಹಲೋ, ಹೆಲ್ಪ್ ಮಾಡಬೇಕು. ಮೆಹಂದಿ ತೋರಿಸು. ಅವಳು ಮೆಹಂದಿ ಹಾಕೊಂಡಿದ್ದು, ಮೆಹಂದಿ ತೋರಿಸು. ನಮ್ಗೆ ಯಾರು ಹಾಕ್ತಾರೆ ಕೆಲಸ? ಯಾರು ಮಾಡ್ತಾರೆ? ಡ್ರೆಸ್ ತಗೊಂಡಿಲ್ಲ, ಮೆಹಂದಿನ ಹಾಕೊಂಡಿಲ್ಲ. ಡ್ರೆಸ್ ಇದು ಹೊಸದೇ, ಹೊಸ ಕುರ್ತಿ, ಗ್ರೀನ್ ಕಲರ್.
ಬಳೆನು ಗ್ರೀನ್, ಬಳೆದು green. ಕ್ಲಿಪ್ಪು ಗ್ರೀನ್, Green. ಎಲ್ಲ ಗ್ರೀನ್ ಇವತ್ತು. ಮೆಹಂದಿ ತೋರ್ಸು ಮಗಳೇ. ಸೊ ಸಿಂಪಲ್ ಮೆಹಂದಿ. ಅವಳು ಎಲ್ಲ ಬ್ಯಾಂಗಲ್ ಹಾಕೊಂಡು ಲಕ 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 ನಮ್ಮ ಮಮ್ಮಿ Okay. ತರನೇ ಜಡೆ. ತೋರ್ಸ. ವಾ ಓಕೆ, ನಮ್ಮ ದೇವ್ರ ಮನೆ ತೋರಿಸ್ತೀನಿ ಹೆಂಗೆ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ಅಂತ. ಇದು ಡೋರ್ ತೆಗಿಪ ಮಗಳೇ, ದೇವ್ರ ಮನೆದು. ನೀನು ಅಡ್ಡ ನೋಡಿ, ಇಷ್ಟು ಸಿಂಪಲ್. ಹಣ್ಣು ಕಾಯಿ ಎಲ್ಲ ಇಟ್ಟು, ಕಾಯಿ ತೊಗೊಂಡಿದ್ದೀವಿ, ದೇವ್ರಿಗೆ ಹೊಡೆದಿದ್ದ ಕಾಯಿನೇ ತೊಗೊಂಡು ಇವಾಗ ಹೋಳಿಗೆ ಮಾಡ್ತಾ ಇರೋದು. ಪ್ರಸಾದ ರೀತಿನೂ ಆಗುತ್ತೆ ಅಂತ. ಹೋಳಿಗೆನೂ ಅಂತಾರೆ, ಒಬ್ಬಟ್ಟು ಅಂತಾರೆ. ಸೊ ಬನ್ನಿ ಒಬ್ಬಟ್ಟು ಶುರು ಮಾಡುವ. ಸೊ ಆಲ್ರೆಡಿ ಒಂದು ಬಜ್ಜಿ ಮಾಡಿದ್ದಾರೆ. ಹಂಗಿದ್ಯಾ? ನಮ್ಮ ಮುದ್ದು ಮಾನಕಣ್ಣ ಇನ್ನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬೋದು, ಇನ್ನು ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಮೇಡಮ್. ಹೆಂಗಿದೆ ಮೇಡಮ್? ಖಾರ ಇಲ್ಲ ಅಲ್ಲ? ಖಾರ ಕಮ್ಮಿ ಆಗಿದೆ, ಅಲ್ಲಿ ಬಿಸಿ ಇದೆ ಸ್ವಲ್ಪ. ಬಾ 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 ಒಬ್ಬಟ್ಟು ಮಾಡುವ ಬಾ. ಹೋಳಿಗೆ 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 ಹಂಚಿಡು. ನಾ ಪುಟ್ಟು ಒಬ್ಬಟ್ಟು ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ದೊಡ್ಡದು ಮಾಡಕ್ ಬರಲ್ಲ, ಅದಕ್ಕೆ ಪುಟ್ಟು ಮಾಡ್ತಾ ಇದ್ದೀನಿ. ನಾನು ಇವಾಗ ಒಬ್ಬಟ್ಟು ಮಾಡೋದನ್ನ ಕಲ್ತಿರೋದು ಮುದ್ದುಗೋಸ್ಕರ. ಇಲ್ಲೇ ನೋಡಿ ಪುಟ್ಟದು ಈ ಲಟ್ಟಂಗಿ ಲಟ್ಟಿಸ್ತಾರಲ್ಲ ಆ ಥರ ನಂಗೆ ಬರಲ್ಲ, ಕೈಯೆಲ್ಲ ತಟ್ಟೋದು. ಪುಟ್ಟದು ಒಬ್ಬಟ್ಟು ಮಾಡಿ ಬಿಸಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ, ಬಿಸಿ ತುಪ್ಪ ಇರೋಲ್ಲ, ತುಪ್ಪ ಹಾಕೊಂಡು ಬಿಸಿ ತಿನ್ಬೇಕು. ತುಪ್ಪನ ಬಿಸಿ ಮಾಡಿ ಹಾ ಇಡಿ, ಅವ್ರು ಹಾಕೋರ್ಗು ವೆಯ್ಟ್ ಮಾಡ್ಬೇಕು. ಬೇಗ ಹಾಕ್ಪಪ್ಪ. ಬಾಪಿ ವಾವ್, ಎಷ್ಟು ಚೆನ್ನಾಗಿ ಉಬ್ಬಿದೆ. ಇರು 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 ಇರು, ಸೇತಾ ಇದೆ ಅದು. ಎಣ್ಣೆ ಹಾಕು. ಹಾಕಿದ್ದೀನಿ, ಎಣ್ಣೆ ಸೇತಾ ಇದೆ ಅದು. ನೋಡು, ಹಾ ಟನ್ 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 ಟನ್. ಉಗ್ತಾ ಇದೆ ನೋಡಿ, ಸೂಪರ್ ಆಗಿ ಉಬ್ತಾ ಇದೆ ನೋಡಿ. ಹಾಂ ಹೆಂಗ್ ಬಂದಿದೆ ಹೇಳಿ ಸ್ವಲ್ಪ ಇಬ್ರು. ಸೂಪರಾಗಿ ಬಂದೈತಿ, ತೋರಿಸಿ ಇವ್ರನ್ನ ತೋರಿಸಿ. ಸೂಪರಾಗಿ ಬಂದೈತಿ. ಆರಾಮ್ ತಿನ್ಬೋದು, 10 ಹೋಳಿಗೆ ತಿನ್ಬೋದು. ಚೆನ್ನಾಗಿ ಗೈಸ್ ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ ಅಂದರೆ, ಫುಲ್ಲು ಜೋರು ಮಳೆ ಬರ್ತಿದೆ. ಫುಲ್ಲು ಜೋರು ಮಳೆ ಬರ್ತಾ ಇದೆ. ಸೊ ತುಂಬ ಚಳಿ ಥರ ಫೀಲ್ ಆಗ್ತಾ ಇದೆ. ಮಧ್ಯಾಹ್ನ ಎಲ್ಲ ತುಂಬ ಬಿಸಿಲಿರುತ್ತೆ, ಸಾಯಂಕಾಲ ಆಯ್ತು ಅಂತಂದರೆ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಪಾಪ ಎಲ್ಲ ಕುಂಕುಮಕ್ಕೆ ಕರೆಯೋರಿಗೆಲ್ಲ ತುಂಬ ಕಷ್ಟ. ಇವತ್ತು ನಾವೇನು ಹೋಗ್ತಾ ಇಲ್ಲ, ಯಾಕೆಂದರೆ ನಿಮಗೆ ಆಲ್ರೆಡಿ ಗೊತ್ತು. ಸೊ ನಮ್ಮ ಹಬ್ಬನ ನೆಕ್ಸ್ಟ್ ಫ್ರೈಡೇ ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ. ಅವತ್ತು ಹೋಗಿ ಮುತ್ತೈದೆಯರಿಗೆ ಕುಂಕುಮಕ್ಕೆ ಕರೆದು ಬರೋಣ ಅಂತ ಇವತ್ತು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ. ಯಾರಾದರೂ ಕುಂಕುಮ ಕರೆಗೆ ಬಂದಾಗ ಅವ್ರು ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಮುದ್ದು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಜೋರು ಮಳೆ ಬರ್ತಾ ಇದೆ, ಯಾರು ಯಾವಾಗ ಬರ್ತಾರೆ ಅಂತ ಏನೂ ಅಂತ ಗೊತ್ತಿಲ್ಲ. ತುಂಬ ಚಳಿ ಆಗ್ತಾ ಇದೆ ಅಲ್ಲ ಮುದ್ದು. ಇದನ್ನು ತೋರಿಸ್ತೀನಿ ಬನ್ನಿ.
ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಸೆಟ್ ಎಷ್ಟು ಚೆನ್ನಾಗಿ ಕಾಳೆಲ್ಲ ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಆಟ ಆಡ್ತಾರೆ. ನನಗಂತಾನೆ ಇಟ್ಕೊಂಡಿದ್ದೀನಿ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ನಾವು ಹಿಂಗೆ ಪುಟ್ಟದ್ದು ಇಟ್ಕೊಂಡು ಆಟ ಆಡ್ತಾ ಇದ್ವಿ. ನಮ್ದೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಿಮ್ದು ಕಮ್ಮಿನೇ. ಚಳಿ ಇದೆ, ಸೊ ಕ್ಲೋಸ್ ಮಾಡಿಬಿಡು, ಡೋರ್ ಕ್ಲೋಸ್ ಮಾಡಿಬಿಡು. ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾಳೆ, ಡೌಟೇ ಇಲ್ಲ. ಮುಂದೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಳೆ ಅಡುಗೆ ಮನೇನ. ಸೊ ಮಧ್ಯಾಹ್ನ ಊಟ ಮಾಡಿ, ಚೆನ್ನಾಗಿತ್ತು ಊಟ, ಹಬ್ಬದ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಈವ್ನಿಂಗ್ ಪೂಜೆ ಕೂಡ ಆಗಿ ಇವಾಗ ಮಳೆ ಬರ್ತಾ ಇತ್ತು ಜೋರಾಗಿ, ಅದನ್ನ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಓಕೆ, ಇಷ್ಟ ಆಗಿತ್ತು ನಮ್ಮ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಸೋ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. See you all in the next vlog. Bye bye.